ರಾಮ್ ಇದೇನಿದು ಚಟ್ನಿ ಚಲ್ಕೊಂಡಿದ್ದೀರಾ? ಓ ಶಿಟ್, ಇದ್ಯಾವಾಗಾಯ್ತು? ಒಂದ್ ನಿಮಿಷ ಇರಿ. ಇಟ್ಸ್ ಓಕೆ, ನಾನು ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಇರಿ ರಾಮ್ ಒಂದ್ ನಿಮಿಷ. ಓಕೆ. ಆಫೀಸ್ ವಾಶ್ರೂಮ್ ಅಲ್ಲಿ ನಾನು ಕ್ಲೀನ್ ಮಾಡ್ಕೊಂತಿದ್ದೆ. ಯಾಕೆ ಇಷ್ಟ ಮಾಡಕ್ಕೂ ನಂಗೆ ಅಧಿಕಾರ ಇಲ್ವಾ? ಇದೆ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಸೀತಾರಾಮ ಓ ಸೀತಾರಾಮ. ರಾಮು ಅವರೇ, ಶ್ರೀರಾಮಣ್ಣನ ನಿಶ್ಚಿತಾರ್ಥಕ್ಕೆ ನೀವು ಬರಲ್ಲ ಅಂತ ನಂಗೆ ಗೊತ್ತು. ಆದರೂ ನಾನು ನಿಮ್ಮನ್ನು ಕರಿತಾ ಇದ್ದೀನಿ. ನಾಳೆನೇ ಶ್ರೀರಾಮಣ್ಣನ ನಿಶ್ಚಿತಾರ್ಥ. ನೀವು ಬಂದರೆ ಮನೆಯವ್ರಿಗೆಲ್ಲ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂಜು, ನನಗೆ ಕೆಲಸ ಸಿಕ್ಕಿದ ತಕ್ಷಣ ಮೊದಲು ಮಾಡೋ ಕೆಲಸನ ನಿಮ್ಮ ಮನೆಗೆ ಬರೋದು. ಅಲ್ಲಿವರೆಗೂ ನನ್ನನ್ನು ಕರಿಬೇಡಿ ಪ್ಲೀಸ್. ಅಂಜು, ನಿಮ್ಮ ಅಣ್ಣನ ನಿಶ್ಚಿತಾರ್ಥ ಮದುವೆ ಅಂತ ನೀವು ಇನ್ಮೇಲೆ ಬ್ಯುಸಿ ಆಗಿಬಿಡ್ತೀರಾ. ನನ್ನನ್ನು ಮರ್ತೇ ಬಿಡ್ತೀರೇನೋ ಅಲ್ವಾ? ನಿಮ್ಮನ್ನು ಮರೆಯೋಕ್ಕಾಗತ್ತಾ? ದಿನ ಸಿಗ್ತಿರ್ತೀವಿ, ಎಷ್ಟೋ ಸಲ ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾನೆ ಇರ್ತೀನಿ ಅಲ್ವಾ? ಆದರೂ ಅಂಜು, ನಿಮ್ಮನ್ನು ನೋಡದೆ ನನ್ನಿಂದ ಇರೋಕ್ಕಾಗಲ್ಲ. ಈ ಜಗತ್ತಲ್ಲಿ ನನಗೋಸ್ಕರ ಇರೋ ಒಂದೇ ಒಂದು ಜೀವ ಅಂದರೆ ಅದು ನೀವು ಮಾತ್ರ. ನೀವು ಯಾವ ಕ್ಷಣ ನನ್ನ ಮರಿತಿರೋ ಅದೇ ಕ್ಷಣ ನನ್ನ ಸಾವಾಗತ್ತೆ. ರಾಮು ಅವರೇ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಒಂದು ಕ್ಷಣನೂ ನಿಮ್ಮನ್ನು ಮರೆಯಲ್ಲ. ಗಂಡ ಹೆಂಡತಿ ಆಗಿರೋದಕ್ಕೂ ಈ ರೀತಿ ಪ್ರೇಮಿಗಳಾಗಿರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಅಂಜು? ಈಗ ನಾವು ದೂರ ದೂರ ಇರ್ತೀವಿ, ಅದೇ ಗಂಡ ಹೆಂಡತಿ ಆದರೆ ದೂರ ಇದ್ರೂ ಹತ್ರ ಇರ್ತೀವಿ ಅಲ್ವಾ? ಗಂಡ ಹೆಂಡತಿ ಆದಮೇಲೆ ದೂರ ಯಾಕಿರ್ತೀವಿ? ಮತ್ತೆ ನಾವು ಈಗಲೂ ಕೂಡ ಹತ್ರನೇ ಇದ್ದೀವಲ್ಲ. ಆದರೂ ಅಂಜು, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನೀನು ನನ್ನಿಂದ ದೂರ ಆಗಬಾರ್ದು ಅಂದರೆ ನನಗೆ ಉಳಿದಿರೋದು ಇದೊಂದೇ ದಾರಿ ಅಂಜು. ಇದೇನ್ ಮಾಡ್ಬಿಟ್ರಿ ರಾಮು ಅವರೇ? ಅಂಜು, ನೀವು ನನ್ನ ಸರ್ವಸ್ವ ಅಂಜು. ನೀವು ನನ್ನಿಂದ ದೂರ ಆಗ್ಬಿಡ್ತೀರ ಅನ್ನೋ ಭಯದಿಂದ ಹೀಗೆ ಮಾಡಿಬಿಟ್ಟೆ. ಇನ್ನು ಮುಂದೆ ನಾವು ದೂರ ಆಗಲ್ಲ ಅಂಜು, ದೂರ ಆಗಲ್ಲ. ಐ ಆಮ್ ಸಾರಿ. ತಪ್ಪು ಮಾಡ್ಬಿಟ್ರಿ ರಾಮು ಅವರೇ ನೀವು. ನನಗೆ ಹೇಳ್ದ ಈ ತಾಳಿ ಕಟ್ಟಿ ತಪ್ಪು ಮಾಡಿದ್ರಿ ನೀವು. ಮನೆಯವ್ರನ್ನ ಒಪ್ಪಿ ಎಲ್ಲರೂ ಮುಂದೆ ನನ್ನ ಮದುವೆ ಆಗ್ಬೇಕಾಗಿತ್ತು. ಯಾರು ಮದುವೆ ಅಂತ ಒಪ್ಕೊಳ್ಳೋದಿಲ್ಲ. ಮದುವೆ ಅಂತ ಒಪ್ಕೊಳ್ಳೋದಿಲ್ಲ ರಾಮು ಅವರೇ. ಅಂಜು, ನಿಮಗೆ ನೋವಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಅಂಜು. ಆದರೆ ನಾನು ಏನು ಮಾಡಲಿ? ನಿಮ್ಮನ್ನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಂಜು. ನಾಳೆನೇ ನಿಶ್ಚಿತಾರ್ಥ, ನೀವು ಬರಲೇಬೇಕು. ನೀವು ಬಂದರೆ ಎಲ್ರಿಗೂ ನಿಮ್ಮನ್ನು ಪರಿಚಯ ಮಾಡಿಸ್ತೀನಿ. ಏನಾಯ್ತು ರಾಮು ಅವರೇ? ಅವ್ರದ್ದು ಎಂಗೇಜ್ಮೆಂಟು, ನಮ್ಮದು ಮದುವೆ.
ಏನ್ ಹೇಳ್ತಿದ್ದೀರಾ? ಯಾರ್ ಮದ್ವೆ ರಾಮು ಅವ್ರೆ? ರಾಮು ಯಾವನವನು ಹಾಳಾದ ರಾಮು. ರಾಮು ಅವ್ರೆ? ಹಾಳಾದ ರಾಮುನ? ಹಾಳಾದ ರಾಮು. ಹಾಳಾದ ರಾಮು ಅಂದ್ರೆ ನಾನೇ ಏನ್ ಗೊತ್ತಾ ಅಂಜು, ನಾನು ನೀವು ಮದುವೆ ಆಗಿದ್ದೀವಿ, ಆ ರೀತಿ ಕನ್ಸು ಬಿತ್ತು. ಅದಕ್ಕಿನ್ನ ಟೈಮ್ ಇದೆ ಬಿಡಿ. ನೋಡಿ ಮಠ ಮಧ್ಯಾಹ್ನ ಕನಸು. ಆ ಕನಸು ಏನು ಗೊತ್ತಾ ಅಂಜು, ನಾನು ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ. ಅದು ಇಲ್ಲೇ ನಿಂತ ಜಾಗದಲ್ಲೇ ನಿಮ್ಮನ್ನ ಮದುವೆ ಆಗಿದ್ದೀನಿ. ಅಂಜು, ನನ್ನ ಕನಸು ಯಾವಾಗ ನನ್ಸಾಗುತ್ತೆ? ಅದ್ ಹೇಗಾಗತ್ತೆ ರಾಮು ಅವರೇ? ನಮ್ ಮದ್ವೆ ಈ ತರ ನಿಂತಲ್ಲೇ ತಾಳಿ ಕಟ್ಟಿದ ತಕ್ಷಣ ಆಗಲ್ಲ. ನೀವಿನ್ನೂ ನಮ್ಮ ಅಣ್ಣಂದ್ರನ್ನ ಮೀಟ್ ಆಗ್ಬೇಕು, ಅವ್ರು ಒಪ್ಕೋಬೇಕು, ಅವ್ರೆಲ್ಲರ ಸಮ್ಮುಖದಲ್ಲಿ ನಮ್ಮ ಮದ್ವೆ ಆಗ್ಬೇಕು. ಅಂದ್ರೆ ನಿಮ್ಗೆ ಈ ಪ್ರೀತಿ ಹುಟ್ಟಿದ್ದು ನಿಮ್ಮ ಅಣ್ಣನ ಪರ್ಮಿಷನ್ ತಗೊಂಡೇನಾ? ಪ್ರೀತಿ 2 ಮನ್ಸುಗಳಿಗೆ ಸಂಬಂಧಿಸಿದ್ದು, ಆದ್ರೆ ಮದ್ವೆ 2 ಕುಟುಂಬಗಳಿಗೆ ಸಂಬಂಧಿಸಿದ್ದು ಅಲ್ವಾ? ದೊಡ್ಡೋರ ಆಶೀರ್ವಾದನೇ ಇಲ್ಲದೆ ಹೇಗ್ ಮುಂದುವರಿಯಕ್ಕಾಗತ್ತೆ? ನೀವ್ ಈ ರೀತಿ ಹಗಲ್ಗನ್ಸ್ ಕಾಣೋದ್ ಬಿಟ್ಟು ಮೊದ್ಲು ಬಂದು ನಮ್ಮ ಅಣ್ಣಂದ್ರನ್ನ ಮೀಟ್ ಆಗಿ, ಮುಂದಿದ್ದೆಲ್ಲ ಅವರೇ ನೋಡ್ಕೋತಾರೆ. ಬರ್ತೀನಿ. ಮದುವೆ ಆಗೋಣ ಅಂದ್ರೆ ಅಣ್ಣಂದ್ರು ಆಶೀರ್ವಾದ ಬೇಕಂತೆ. ಮದುವೆ ಆಗ್ತೀನಿ, ಆದಷ್ಟು ಬೇಗ ಮದುವೆ ಆಗ್ತೀನಿ. ಹಲೋ. ಮೋಸಗಾರನ ಹೃದಯ ಶೂನ್ಯನ ಇಂದು ನಿನಗೆನ ಬೇಡವಾದೆನ. ಮೋಸ? ವಾಟ್ ನಾನ್ಸೆನ್ಸ್. ಈ ಹಾಡನ್ನ ಸೀತಾ ಮುಂದೆ ಹಾಡೋಣ ಅಂದ್ರೆ ಅವಳು ನನ್ನನ್ನು ಮೋಸಗಾರ ಅಂತಾನೆ ಬಿಟ್ಟಿರೋದು. ಆದರೆ ನಾನು ನಿಮಗೆ ಯಾವ ರೀತಿನೂ ಮೋಸ ಮಾಡಿರಲಿಲ್ಲ ಅಲ್ವಾ? ಹೇಳಿದ ಕೆಲಸನೆಲ್ಲ ನೀಟಾಗಿ ಮಾಡಿದ್ದೆ. ಆದರೂ ಯಾಕೆ ನೀವು ನನ್ನನ್ನು ದೂರ ತಳ್ತಾ ಇದ್ದೀರಾ? ಲೋಕ್, ಏನು ಹೇಳಬೇಕೋ ನೇರವಾಗಿ ಹೇಳು. ಸೀತಾನ ನೀನು ಪಡ್ಕೋ ಅಂತ ಜೈಲಿಂದ ನನ್ನನ್ನು ಬಿಡಿಸಿ ಈಗ ನಿಮ್ಮ ಮಗ ರಾಮನ್ ಕೈಲಿ ಸೀತಾನ ಮದುವೆ ಮಾಡಿಸೋದಕ್ಕೆ ಹೊರಟಿದ್ದೀರಲ್ಲ, ಇದು ಸರಿನಾ? ನಾಳೆ ಎಂಗೇಜ್ಮೆಂಟ್ ಅಂತ ಸುದ್ದಿ ಬಂತು ನೋಡಿ. ಆ ರಾಮನ್ ಕೈಲಿ ಸೀತಾಗೆ ರಿಂಗ್ ಹಾಕ್ಸೋದಕ್ಕೂ ಮುಂಚೆ ಈ ರಾವಣನ ಬಗ್ಗೆ ಯೋಚನೆ ಮಾಡಿ. ಸೀತಾ ಯಾವತ್ತಿದ್ರು ಈ ರಾವಣನ ಗೊತ್ತಿದೆ. ನೆನೆದಿರಲಿ. ಸ್ಟಾಪ್ ಇಟ್. ಸೀತಾ ಈ ಮನೆಗೆ ಸೊಸೆ ಆಗ್ತಿದ್ದಾಳೆ. ಅವಳು ಈ ಮನೆ ಸೊಸೆಯಾಗಿರೋವರೆಗೂ ಅವಳ ಬಗ್ಗೆ ಯೋಚನೆ ಕೂಡ ಮಾಡಬೇಡ. ಶಿ ಈಸ್ ಔಟ್ ಆಫ್ ಯುವರ್ ಲೀಗ್ ನಾವು. ಹಾಗೆ ಕಂಟಿನ್ಯೂ ಮಾಡಿದೆ ಅಂತ ಇಟ್ಕೋ, ನೀ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ. ಯು ಆರ್ ಸ್ಮಾರ್ಟ್ ಎನಫ್ ಆರ್ ಪಿ. ಇದರಿಂದ ಹೇಗೆ ಪಾರಾಗ್ತೀಯಾ ಅಥವಾ ಜೈಲ್ ಪಾಲಾಗ್ತೀಯಾ ನಿನಗೆ ಬಿಟ್ಟಿದ್ದು. ಹಲೋ, ಏನು ಸೊಸೆ ಆಗೋ ತನಕ ಅಂದ್ರೆ ಏನರ್ಥ? ಪಾಪ ಕನ್ಫ್ಯೂಸ್ ಆಗ್ಬಿಟ್ಟ ಆರ್ ಪಿ. ಸೀತನ್ನ ಹೊತ್ಕೊಂಡು ಹೋಗು ಅಂತ ಹೇಳ್ದವಳೆ
ಈಗ ಅವಳು ಕಾವಲ್ ಕಾಯ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಆಸ್ತಿ ಎಲ್ಲ ನಿನ್ನ ಮೂಲಕ ನನಗೆ ಬರೋವರೆಗೂ ನಾನೇ ನಿನ್ನ ಕಾವಲು ಸೀತಾ. ಅಮ್ಮ ಸುಸ್ತಾಗ್ತಿದೆ. ಇನ್ನು ಎಷ್ಟು ದೂರ ಇದೆಯಪ್ಪ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. 65 ರೂಪಾಯೇ ಇರೋದು, ಇದ್ರಲ್ಲಿ ಮನೆಗೆ ಹೇಗೆ ರೀಚ್ ಆಗೋದು? ಏನು ಮಾಡೋದು? ಇದರಿಂದ ನಮ್ಮ ಮನೆ ತುಂಬ ದೂರ ಇದೆ, ಇಲ್ಲಿವರೆಗೂ ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ. ಏನು ಮಾಡೋದು? ಒಬ್ಬಳೆ ಹೇಗೆ ಬಂದೆ ನೀನು? ಪೋಸ್ಟ್ಮನ್ ಅಂಕಲ್ ಹತ್ರ ಶ್ರೀರಾಮ್ ದೇಸಾಯಿ ಮನೆಗೆ ಡ್ರಾಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಬಂದೆ. ನಮ್ಮ ಸಿಹಿ ಪುಟ ಥರ ಯಾರನ್ನಾದ್ರೂ ಲಿಫ್ಟ್ ಕೇಳಲ್ಲ? ರಾಮ್, ಇದನ್ನು ಟ್ರೈ ಮಾಡ್ಬಿಡು. ಯಾ, ಲೆಟ್ ಮೀ ಸಿ, ಯಾರು ಬರ್ತಾರೆ? ಬ್ರದರ್, ನೀವು MG ರೋಡ್ ಮೇಲೆ ಹೋಗ್ತಾ ಇದ್ದೀರಾ? ಇಲ್ಲ, ಕಬ್ಬನ್ ಪಾರ್ಕ್. ವೆರಿ ಗುಡ್. ಇಫ್ ಯು ಡೋಂಟ್ ಮೈಂಡ್, ನನ್ನ ಅಲ್ಲಿವರೆಗೂ ಡ್ರಾಪ್ ಮಾಡೋಕ್ಕಾಗುತ್ತಾ? ಓಕೆ, ಬನ್ನಿ. ಥ್ಯಾಂಕ್ಸ್ ಬಡಿ. ಅಣ್ಣಂದ್ರೆ ಎಲ್ಲ ನೋಡ್ಕೋತಾರೆ ಅಂತೀಯಲ್ಲ ಅಂಜು, ನನಗೆ ತುಂಬ ಬೇಜಾರಾಯ್ತು. ಅಂದರೆ ನಾನೇನು ನೋಡ್ಕೊಳ್ಳಲ್ಲ ಅಂತನಾ? ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತನಾ? ನನಗೊಂದು ಸ್ವಲ್ಪ ಟೈಮ್ ಕೊಡು ಅಂಜು. ನಾನು ಒಬ್ಬ ಕೇಪಬಲ್ ವ್ಯಕ್ತಿ ಅಂತ ಪ್ರೂವ್ ಮಾಡ್ತೀನಿ. ಆಮೇಲೆ ನಿನ್ನ ಅಣ್ಣಂದ್ರ ಮುಂದೆ ಬರ್ತೀನಿ. ಏನಾಗಿದೆ ಈ ರಾಮು ಅವ್ರಿಗೆ? ಅಂಜು, ಕಾಫಿ ತಂದಿದ್ದೀನಿ, ಬಾಗಲ್ ತೆಗಿಯಮ್ಮ. ಅಂಜು, ನಂಗ ಕಾಫಿ ಏ ನಿನ್ಗಲ್ಲ, ಅಂಜಲಿಗೆ. ಏ ಬೈಟು ಮಾಡ್ಕೊಂಡು ಕುಡಿತೀವಿ ಬಿಡಮ್ಮ. ಅಲ್ಲೇನೆ ಸುಬ್ಲಕ್ಷ್ಮಿ. ಇರೋದೇ ಸ್ವಲ್ಪ, ಇರು ಇನ್ನೊಂದು ಕಪ್ ತರ್ತೀನಿ. ಓಯ್ ಸುಬ್ಲಕ್ಷ್ಮಿ, ನೀನೇನಾದ್ರೂ ಡೋರ್ ಓಪನ್ ಮಾಡಿಲ್ಲ ಅಂದ್ರೆ ಈ ಫುಲ್ ಕಾಫಿ ನಾನೇ ಕುಡಿದ್ಬಿಡ್ತೀನಿ ನೋಡು. ಓಯ್ ಸುಬ್ಲಕ್ಷ್ಮಿ, ಡೋರ್ ಓಪನ್ ಮಾಡು. ಅಂಜು, ತಗೋ ಬಿಸಿ ಕಾಫಿ. ಬೇಡ ಅದಕ್ಕೆ, ನೀವೇ ಕುಡೀರಿ. ಯಾಕೆ, ಏನಾಯ್ತು? ಹುಷಾರಿಲ್ವಾ? ಹಂಗೇನಿಲ್ಲ ಅದಕ್ಕೆ, ಐಮ್ ಓಕೆ. ತುಂಬ ಟಯರ್ಡ್ ಆಗಿರೋ ಥರ ಕಾಣಿಸ್ತಿದ್ಯಾ? ವರ್ಕ್ ಸ್ಟ್ರೆಸ್ಸಾ? ಸ್ವಲ್ಪ ತಲೆನೋವು. ತಲೆನೋವಾ? ಹಾಗಾದ್ರೆ ಕಾಫಿ ಬೇಡ, ಕಷಾಯ ಮಾಡ್ಕೊಂಡ್ಬರ್ತೀನಿ. ಕುಡಿದು ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಬೇಡ ಅತ್ತೆ. ಕಷಾಯ ಬೇಡ್ವಾ? ಕಷಾಯ ಪ್ರಿಯ ಅಲ್ವಾ ನೀನು? ಏ, ನಾಳೆ ಸೀತಾರಾಮದ ಎಂಗೇಜ್ಮೆಂಟ್ ಕಣೆ. ಹೊರಗಿರೋ ಬರ್ಸ್ಕೊಂಡ್ರೆ ಆಮೇಲೆ ಸುಮ್ಮನೆ ಕಷಾಯನೋ ಟ್ಯಾಬ್ಲೆಟ್ ತೊಗೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಹುಷಾರಾಗು. ಹಾಗೇನಿಲ್ಲ ಅದಕ್ಕೆ, ರೆಸ್ಟ್ ಮಾಡ್ತೀನಿ, ಸರಿ ಹೋಗುತ್ತೆ. ಚೆನ್ನಾಗಿದೆಯಮ್ಮ ಕಾಫಿ? ಸಾಧನಾ, ಸಾಧನಾ! ಅಕ್ಕ, ಯಾರು ನನ್ನ ರೂಮ್ಗೆ ಹೋಗಿದ್ದು? ನನ್ನ ಥಿಂಗ್ಸ್ ಎಲ್ಲ ಕಿತ್ ಹಾಕಿ ಬಂದಿದ್ದಾರೆ. ಯಾರು ನನ್ನ ರೂಮ್ಗೆ ಹೋಗಿದ್ದು? ಮಾನೆ ಈ ಸತ್ಯ ನೀನ? ಯಾಕೋ ಮ್ಯಾಟ್ರು ಇಷ್ಟ. ಈಗ ನಾಳೆ ವರ್ಣಿಯತ್ಗೆ ಒಡವೆನೆಲ್ಲ ಸಿಟಿಂಗ್ ಕೊಡ್ಬೇಕಲ್ವಾ? ನಿನ್ನ ಹೆಂಡ್ತಿ ಯಾಕೋ ಕೊಡೋ ಥರ ಕಾಣ್ತಾ ಇಲ್ಲಪ್ಪ. ಅದಕ್ಕೆ ನಾನೇ ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡೆ.
ರೂಮ್ ಎಲ್ಲ ಚಾಲಾಡ್ದೆ, ಲಾಕರ್ ಕೀ ಮಾತ್ರ ಸಿಗ್ಲಿಲ್ಲ. ಅದಕ್ಕೆ ಸುಸ್ತಾಗಿ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ನಿನ್ ಗಂಡನ್ ತಲೆ ಕೆಟ್ಟಿದೆ. ಮನೆಗೆ ಬರೋಳ್ನ ಹೇಗ್ ನೋಡ್ಕೋಬೇಕು ಅಂತ ನಾನು ಇವನ್ ಹತ್ರ ಕಲ್ತ್ಕೋಬೇಕಾ? ಬಾಯಿ ಮುಚ್ಕೊಂಡು ಹೊರಡೋದಕ್ಕೆ ಹೇಳು. ರೀ ಸುಮ್ಮನೆ ಎದ್ದು ಬನ್ನಿ ನೀವು ಕೆತ್ತಳಿ. ನೀನ್ ಯಾವಾಗಲೂ ನನ್ನ ಬಾಯಿ ಮುಚ್ಚಕ್ಕೆ ನೋಡ್ತೀಯ ನೀನು. ಯಾಕೆ ಈ ಮನೇಲಿ ಏನು ಅನ್ಯಾಯ ನಡೀತಾ ಇದೆ ಯಾರಿಗೋ ಕಾಣ್ತಾ ಇಲ್ವಾ? ಅದೇ ಈಗ ಏಯ್ ಕಿರ್ಚಬೇಡ. ಈಗ ಕಿರ್ಚ್ತಾ ನಿಂತ್ಕೊಂಡ್ರೆ ನಿಮ್ಮಪ್ಪ ಬರ್ತಾರೆ. ಏ ಸತ್ಯ, ಅಲ್ಲ ಕಣೋ, ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಏನೋ ಇದೆಲ್ಲ ರಾಧ ಅಂತ ನಿಂತು ಸುಮ್ಮನೆ ಮಲ್ಕೊಂಡು ನಡಿ. ಅಪ್ಪಾಜಿ ಬರ್ತಾರಲ್ಲ, ಬರ್ಲಿ. ಅಲ್ಲಿವರೆಗೂ ನಾನು ಹಿಂಗೆ ಕಿರ್ಚ್ತಾ ಇರ್ತೀನಿ, ನನಗೆ ಗೊತ್ತು. ಅವ್ರು ಬಂದು ಏನು ಹೇಳ್ತಾರಳು, ಅವರು ಧ್ವನಿ ಹತ್ತಿಗೆ ಒಡವೆನ ಸಿತ್ತಂಗ್ ಕೊಡು ಅಂತಲೇ ಹೇಳ್ತಾರೆ. ಬರ್ಲಿ ಬರ್ಲಿ. ಇಲ್ಲ ಸರ್, ಥ್ಯಾಂಕ್ ಯು ಬಡಿ, ಥ್ಯಾಂಕ್ ಯು ಸೋ ಮಚ್. ಇದು ನೀನು ಇಟ್ಕೋ. ಥ್ಯಾಂಕ್ ಯು, ವೆಲ್ಕಮ್. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ. ಈಗ ಅವ್ರು ಕೊಟ್ಟಿರೋ ಬಜೆಟ್ ಪ್ರಕಾರ 5 ರೂಪೀಸ್ ಉಳಿಸ್ಬಿಟ್ಟಿದ್ದೀನಿ. So proud of you, Ram. The most valuable money. Hi. ಏನ್ ಎಲ್ರು ನನ್ನ ಎಂಗೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅದಕ್ಕಿಂತ ಇಂಟ್ರೆಸ್ಟಿಂಗ್ ನ್ಯೂಸ್ ನಾನು ನಿಮಗೆ ಹೇಳ್ತೀನಿ, ಕೇಳಿ. ಇವತ್ತು ಇಡೀ ದಿನ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಜಸ್ಟ್ 400 ರೂಪೀಸಲ್ಲಿ ನಾನು ಕಳ್ದಿದ್ದೀನಿ, ಗೊತ್ತಾ? ಅಂಡ್ ಗೆಸ್ ವಾಟ್, ಆಕ್ಚುಲಿ 395 ರೂಪೀಸ್. 5 ರೂಪೀಸ್ ಉಳಿಸಿದ್ದೀನಿ ನಾನು. ಯಾಕೆ ಏನು ಅಂತ ನೋಡ್ತಾ ಇದ್ದೀರಾ? ಆಕ್ಚುಲಿ ನಾನು ಸೀತಾಗ್ ಪ್ರೂವ್ ಮಾಡಬೇಕಾಗಿತ್ತು ಇಡೀ ದಿನಾನ ಜಸ್ಟ್ 400 ರೂಪೀಸ್ ಅಲ್ಲಿ ಕಳಿತೀನಿ ಅಂತ. ಅಂಡ್ ಐ ಹ್ಯಾಡ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್, ಗೊತ್ತಾ? ಇಟ್ಸ್ ಕಾಲ್ಡ್ ಆಸ್ ಮನಿ ಮ್ಯಾನೇಜ್ಮೆಂಟ್ ಅಟ್ ಇಟ್ಸ್ ಪೀಕ್. ಯು ಗೈಸ್ ಆಲ್ಸೋ ಶುಡ್ ಟ್ರೈ ಇಟ್. ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ. ಇವಾಗ ನಮ್ ಬಜೆಟ್ ಇದ್ದಿದ್ದು 400 ರೂಪೀಸ್ ಅಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಆಗ್ಬಿಟ್ಟು ಕಾರ್ ಹತ್ರ ಹೋದ್ರೆ ನಮ್ ಬಜೆಟ್ಗೆ ವರ್ಕೌಟ್ ಆಗಲ್ಲ, ಓವರ್ ದ ಬಜೆಟ್. ಸೊ ಕಾರ್ ಕ್ಯಾನ್ಸಲ್. ಆಮೇಲೆ ಸೈಕಲ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡೆ. ಸೈಕಲ್ ಅಲ್ಲಿ ನಮ್ಮ ಮನೆಯಿಂದ ಆಫೀಸ್ ವರ್ಗೂ ಹೋಗೋದಕ್ಕೆ ಅಟ್ ಲೀಸ್ಟ್ ಮಿನಿಮಮ್ 3 to 4 ಅವರ್ಸ್ ಆದ್ರೂ ಆಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್. ಸೊ ಸೈಕಲ್ ಕ್ಯಾನ್ಸಲ್. ಆಮೇಲೆ ಕ್ಯಾಬ್ ಬುಕ್ ಮಾಡೋಣ ಅಂತ ಅನ್ಕೊಂಡೆ. ಕ್ಯಾಬ್ ಅಲ್ಲಿ 550 ರೂಪೀಸ್ ತೋರಿಸ್ತು. ಸೊ ಓವರ್ ದ ಬಜೆಟ್. ಸೊ ಕ್ಯಾಬು ಕ್ಯಾನ್ಸಲ್. ಆಮೇಲೆ ಆಟೋದಲ್ಲಿ ಹೋಗೋಣ ಅಂತ ಅನ್ಕೊಂಡೆ. ಆಟೋ ಬುಕ್ ಮಾಡಿದಾಗ 290 ರೂಪೀಸ್ ತೋರಿಸ್ತು. ಇನ್ ಮಿಕ್ಕಿದ್ದು 110 ರೂಪೀಸ್. 110 ರೂಪೀಸ್ ಅಲ್ಲಿ ಆಫೀಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋಕಂತೂ ಆಗಲ್ಲ. ಸೊ ಆಟೋನು ಕ್ಯಾನ್ಸಲ್ ಮಾಡಿ ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಸ್ಟಾಪ್ ವರ್ಗೂ ನಡ್ಕೊಂಡು ಹೋದೆ. 45 ರೂಪೀಸ್ಗೆ ಬ್ರೇಕ್ಫಾಸ್ಟ್ ತಿಂದೆ ಅದರಲ್ಲಿ. ಅದಾದ್ಮೇಲೆ ಬಸ್ ಸ್ಟಾಪ್ಗೆ ಅಡ್ರೆಸ್ ಕೇಳ್ಕೊಂಡು ಹೋದೆ. ಬಟ್ ನಮ್ಮ ಆಫೀಸ್ ಟೈಮಿಂಗ್ಸ್ಗೆ ನಾನು ಕರೆಕ್ಟಾಗಿ ರೀಚ್ ಆಗೋದಂತೂ ಆಗಲ್ಲ. ಬಸ್ಸಲ್ಲಿ ಹೋದ್ರೆ ಮಿನಿಮಮ್ 2 to 3 ಅವರ್ಸ್ ಆಗೇ ಆಗುತ್ತೆ. ಸೊ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳಿ ಡೈರೆಕ್ಟ್ ಆಟೋ ತಗೊಂಡೆ. 290 ರೂಪೀಸ್ ಆಯ್ತು. ದೆನ್ ಐ ಕೇಮ್ ಬ್ಯಾಕ್. ಎಲ್ಲ ಮುಗಿಸ್ಕೊಂಡು ವಾಪಸ್ ಒಬ್ಬ ದಾರಿಲಿ ಬರ್ತಿರ್ಬೇಕಾದ್ರೆ ಒಂದು ಡೆಲಿವರಿ ಬಾಯ್ ಸಿಕ್ತು. ಅವನ ಹತ್ರ ಮನೆವರೆಗೂ ಡ್ರಾಪ್ ಹಾಕಿಸ್ಕೊಂಡೆ. 60 ರೂಪೀಸ್ ಅವನು ಕೊಟ್ಟೆ. ಇನ್ ಮಿಕ್ಕಿದ್ದು 5 ರೂಪೀಸ್ ಉಳಿಸ್ಬಿಟ್ಟೆ. ಗ್ರೇಟ್ ಅಲ್ವಾ? ಏನಿದಪ್ಪು, ನಾಳೆ ನಿಮ್ ನಿಶ್ಚಿತಾರ್ಥ. ನೀನ್ ನೋಡಿದ್ರೆ
₹400 ಜೀವನ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡು ಬರೋದಕ್ಕೆ ಹೋಗಿದ್ದೆ ಅಂತಿದ್ಯಲ್ಲ. ಇಲ್ಲಿ ನೋಡು, ಯು ನೀಡ್ ಪ್ರಾಪರ್ ರೆಸ್ಟ್. ಹೋಗು, ರೆಸ್ಟ್ ಮಾಡು, ಗೆಟ್ ಸಮ್ ಸ್ಲೀಪ್. ಜೋರ್ಜಿಗೆ ಇವತ್ತಂತೂ ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಚಿಕ್ಕಪ್ಪ, ಬೆಳಿಗ್ಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಸಾಲ ತಗೊಂಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಮ ಸಾಲನ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ತೀರಿಸ್ತೇನೆ. ಇಟ್ಸ್ ಎ ಗ್ರೇಟ್ ಫೀಲಿಂಗ್ ಚಿಕ್ಕಪ್ಪ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಗೈಸ್. ಗುಡ್ ನೈಟ್ ಎವ್ರಿವನ್. ಗುಡ್ ನೈಟ್. ರಾಮನ್ಗೆ ಮಲ್ಕೊಳಕ್ ಹೇಳ್ತೆ, ಅವನು ನೆಮ್ಮದಿಯಾಗಿ ಮಲ್ಕೋತಾನೆ. ಆದ್ರೆ ಇವತ್ತು ಯಾರ್ಯಾರ ನಿದ್ದೆಗೆ ಏ ತಮ್ಮಯ್ಯ, ನಿನ್ನ ತಮ್ಮಯ್ಯ ನೋಡು, ಸುಮ್ಮನೆ ಮನೆ ವಾತಾವರಣ ಹಾಳು ಮಾಡಬೇಡ. ಹೋಗಿ ಮಲ್ಕೊ. ಆಯ್ತಪ್ಪ, ಆಯ್ತು. ನೀನ್ ದೊಡ್ಡವನು, ನೀನ್ ಹೇಳ್ದಂಗೆ ಆಗ್ಲಿ. ನೀನು ಎಲ್ಲರೂ ಇದ್ದಾಗ ಎಂಟಿ ಪಕ್ಷ, ನಾನು ಒಬ್ಬನೇ ಇದ್ದಾಗ ನನ್ನ ಪಕ್ಷ. ಅದಕ್ಕೆ ನೀನು ಒಬ್ಬನೇ ಇದ್ದಾಗಲೇ ಮಾತಾಡಿಸ್ತೀನಿ, ಓಕೆನಾ? ಈ ಮನೇಲಿ ಒಬ್ಬೊಬ್ಬರದು ಒಂದೊಂದು ರಗಳೆಗಳು. ಶಿವಂದೊಂದು ರಗಳೆ ಆದರೆ ಈ ರಾಮಂದೊಂದು ರಗಳೆ ಆಯಿತು. ಛೇ, ನೆಮ್ಮದಿಯಾಗಂತೂ ಇರೋದಕ್ಕೆ ಬಿಡಲ್ಲ ಯಾರು ನನ್ನ. ಇವಾಗ ಚೆನ್ನಾಗಿದೆ. ಒಂದ್ಸಲಿ ಅಕ್ಕಂಗೆ ತೋರಿಸ್ಬಿಟ್ರೆ ಸರಿ. ಆಮೇಲೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಬೈಸ್ಕೋಬೇಕು. ಇಶಿತಾ, ಎಲ್ಲಿದ್ದೀರಾ? ನಾವೆಲ್ಲ ವೆನ್ಯೂಗೆ ಬಂದು ಎಷ್ಟೊತ್ತಾಯ್ತು? ಡ್ರೆಸ್ಸಿಗೆ ವೇಟ್ ಮಾಡ್ತಿದ್ದೀವಿ, ಬೇಗ ಬನ್ನಿ. ಓಕೆ ಅಕ್ಕ ರೆಡಿ ಇದೆ. ವಾವ್, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ಯಾ ಸಾಧನಾ. ಥ್ಯಾಂಕ್ಸ್ ಅಕ್ಕ. ನಿಮಗಿಷ್ಟ ಆದರೆ ಎಲ್ರಿಗೂ ಇಷ್ಟ ಆಗತ್ತೆ. ನಿಮ್ಮ ಕೈಲಿ ಈ ಥರ ಶಬಾಷ್ ಅನ್ನಿಸ್ಕೊಂಡ್ರೆ ನನಗೆ ತುಂಬ ಖುಷಿ ಆಗತ್ತೆ ಅಕ್ಕ. ನೀನು ಅಂದರೆ ಸುಮ್ಮನೆನಾ? ಯು ಆರ್ ಸೋ ಟ್ಯಾಲೆಂಟೆಡ್. ನೋಡು, ನಿನ್ನ ಕ್ರಿಯೇಟಿವಿಟಿ ಹೇಗೆ ಎದ್ದು ಕಾಣ್ತಾ ಇದೆ. ಥ್ಯಾಂಕ್ಸ್ ಅಕ್ಕ. ಏನಕ್ಕ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ನಮ್ಮ ರಾಮ್ ಎಂಗೇಜ್ಮೆಂಟ್ ಅಂತನಾ? ತುಂಬ ವರ್ಷ ಆದಮೇಲೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಖುಷಿನೇ ತಾನೇ? ನಮ್ಮ ಅಪ್ಪು ಎಂಗೇಜ್ಮೆಂಟು, ಅದು ಚಿನ್ನದಂಥ ಸೀತನ ಜೊತೆ. ಖುಷಿ ಆಗದೆ ಇರುತ್ತಾ? ಹೋಗು, ಎಲ್ಲ ಅರೇಂಜ್ಮೆಂಟ್ಸ್ ಆಯ್ತಾ ನೋಡು. ಅಕ್ಕ ಇಷ್ಟು ಇಲ್ಲದೆ ಹೋದರೂ ಏನೆಲ್ಲ ಮಾಡಬೇಕಾಗ್ತಾ ಇದೆ ಭಾರ್ಗವಿ. ಇರಲಿ ಬಿಡು, ದೊಡ್ಡ ವಿಷಯ ನಡೆಯೋದಕ್ಕೆ ಮುಂಚೆ ಇಂಥ ಸಡಗರ ಸಂಭ್ರಮ ಇರಲೇಬೇಕಲ್ಲ.